ಎಲ್ಲರಿಗೂ ನಮಸ್ಕಾರ. ಗೀತಾ ಫ್ರಮ್ ಅಥನಿ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ಕ್ಯಾಬೇಜ್ ಪಕೋಡ ಹೇಗೆ ಮಾಡೋದಂತ ನೋಡೋಣ. ಕ್ಯಾಬೇಜ್ ಪಕೋಡ ಮಾಡಲು ಅರ್ಧ ಕ್ಯಾಬೇಜ್ ಹಂಚಿರಬೇಕು. ಒಂದು ಬೌಲಷ್ಟು ಕಡಲೆ ಹಿಟ್ಟು ತಗೋಬೇಕು. ಒಂದು ಈರುಳ್ಳಿಯನ್ನು ಹೆಂಚ್ಕೋಬೇಕು. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತಗೋಬೇಕು. ಕರಿಬೇವು ಕೊತ್ತಂಬರಿ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೋಬೇಕು. ಅಡುಗೆ ಸೋಡಾ ತಗೋಬೇಕು. ಒಂದು ಪೀಸ್ ಹಸಿ ಅಲ್ಲ ತಗೋಬೇಕು. ಅಗತ್ಯ ತಕ್ಕಷ್ಟು ಅಡುಗೆ ಎಣ್ಣೆ, ಜೀರಿಗೆ ತಗೋಬೇಕು. ಏನೇನು ಬೇಕಾ ಇನ್ನೊಮ್ಮೆ ನೋಡೋಣ ಬನ್ನಿ. ಮಳೆಗಾಲ ಸಮಯದಾಗ ಸಂಜೆ ಹೊತ್ತ ಕ್ಯಾಬೇಜ್ ಪಕೋಡ ಮಾಡ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಹಾಗಾದರೆ ಇನ್ನೇಕೆ ತಡ, ಮಾಡೋಣ ಬರ್ರಿ. ಮೊದಲು ಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಮಿಕ್ಸರ್ಗೆ ಹಾಕೋಣ. ಸಣ್ಣಾಗಿ ಕಟ್ ಆಗೋ ಥರ 2 ಸಾರಿ ಮಿಕ್ಸರ್ ಹಾಕಬೇಕು. ನೋಡ್ರಿ, ಈಗ ಸಣ್ಣಾಗೈತೆ ಇಲ್ಲ ತೆಗೆದು ನೋಡೋಣ. ಆಮೇಲೆ ಒಂದು ಬಾಣಲೆಯಲ್ಲಿ ಹೆಂಚಿದ ಕ್ಯಾಬೇಜನ್ನು ಹಾಕಿಕೊಳ್ಳೋಣ. ಅದರ ಮೇಲೆ ಹೆಂಚಿದ ಈರುಳ್ಳಿಯನ್ನು ಹಾಕಬೇಕು. ಕಡಲೆ ಹಿಟ್ಟನ್ನು ಹಾಕಬೇಕು. ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹೆರಚಿಕೊಂಡಿದ್ದ ಕೊತ್ತಂಬರಿಯನ್ನು ಹಾಕಬೇಕು. ಕರಿಬೇವು, ಅರಿಶಿನ ಪುಡಿ ಹಾಕಿ ಮಿಕ್ಸರ್ನಲ್ಲಿ ಸಣ್ಣ ಮಾಡಿರುವ ಚಟ್ನಿಯನ್ನು ಹಾಕಬೇಕು. ಹೀಗೆ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಬಹಳ ಉದುರ ಆಗಿದ್ದರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಜಾಸ್ತಿ ಆಗಿದ್ದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋಬಹುದು. ಎಲ್ಲ ಮಿಶ್ರಣ ಸರಿಯಾಗಿ ಆದ ಮೇಲೆ ಒಂದು ಕಡಾಯಿಗೆ ತಗೋಬೇಕು. ಅದರಲ್ಲಿ ಅಗತ್ಯ ತಕ್ಕಷ್ಟು ಅಡುಗೆ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಥರ ಕಲಸಿದ ಹಿಟ್ಟನ್ನು ಎಣ್ಣೆಗೆ ಹಾಕಬೇಕು. ನೋಡ್ರಿ, ಯಾವ ಥರ ಚಟಪಟ ಅಂತ ಕರಿತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಟು ಸರಿಯಾಗಿ ಕರಿಬೇಕು. ಜಾರ್ನ ಸಹಾಯದಿಂದ ಮೇಲೆ ಕೆಳಗೆ ಮಾಡಬೇಕು. ಗರಿ ಗರಿಯಾಗಿ ಕೆಂಪಾದ ಮೇಲೆ ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು. ನೋಡ್ರಿ, ಈ ಥರ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳುತ್ತಿದ್ದೇನೆ. ಕರ್ದಿರುವ ಪಕೋಡದಲ್ಲಿ ಉಪ್ಪು ಖಾರ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಖಾರದ ಮೇಲೆ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಮುಂಚೆನೆ ನೋಡ್ಕೊಂಡು ಯಾವುದು ಕಮ್ಮಿ ಆಗಿರುತ್ತೆ ಅದನ್ನು ಹಾಕಿ ಸರಿ ಮಾಡ್ಕೋಬೇಕು. ನೋಡ್ರಿ, ಈ ಥರ ಸಂಜೆ ವೇಳೆದಾಗ ಕ್ಯಾಬೇಜ್ ಪಕೋಡ ಮಾಡ್ತಿಂದ್ರ ಅಷ್ಟು ಮಸ್ತ್ ಇರ್ತೈತೆ ನೋಡ್ರಿ. ಈ ಕ್ಯಾಬೇಜ್ ಪಕೋಡ ನಮ್ಮ ಅವ್ವ ಮಾಡ್ಯಾರಿ. ಈ ವಿಡಿಯೋಕ್ಕೆ ನಾ ವಹಿಸ್ಕೊಟ್ಟೇನ್ರಿ. ಇನ್ನು ಇದೇ ಥರ ಬಹಳ ವಿಶೇಷ ಅಂತ ಹೊಸ ಹೊಸ ಅಡುಗೆ ಮಾಡಿ ತೋರಿಸ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇದರಿಂದ ನಮ್ಮ ವಿಡಿಯೋಗೆಲ್ಲ ನೋಟಿಫಿಕೇಶನ್ ಬರ್ತದ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲ್ರಿ. ಎಲ್ಲರಿಗೂ ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.